ಈಗ ಅದು ವೀರ್ಯಾಣುನ್ ತಡಿಬೇಕಂದ್ರ ಅವ್ರು ಯಾವ್ಯಾವ ಟೈಪ್ ಪ್ರಾಕ್ಟೀಸ್ ಮಾಡ್ಬೇಕು? ಮೈಂಡ್ ಅವ್ರದ್ದು ಸರಿಯಾಗಿ ಕಂಟ್ರೋಲೇಬಲ್ ಇರಬೇಕು. ಸೆಕೆಂಡ್ ಥಿಂಗ್ ಎಕ್ಸೈಟ್ಮೆಂಟ್, ಆಮೇಲೆ ಕೆಲವೊಂದು ಪೊಸಿಷನ್ಸ್ ಇರ್ತವೆ, ಮತ್ತೆ ಸ್ಟಾಪ್ ಆ್ಯಂಡ್ ಸ್ಟಾರ್ಟ್ ಟೆಕ್ನಿಕ್ಸ್ ಇರ್ತವೆ. ಇದಕ್ಕೆ ವಯಸ್ಸು ಇಷ್ಟ ಅಂತ ಐತೋ ಏನ್ ಆ ತರ ಏನಿಲ್ಲ? ಈಗಿನ ಇದರಲ್ಲಿ ಅಬೌಟ್ 24-25 ಏಜ್ದವ್ರ ನಂತರ ಇದು ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು. ಏನೋ ಒಂದು ಆತಂಕ, ಏನೋ ಹೋಗ್ಬಿಡ್ತೈತಿ, ಕಳ್ಕೊಂಡ್ಬಿಡ್ತೀವಿ ಅನ್ನೋ ಆತಂಕ ಐತಲ್ಲ. ಸೆನ್ಸಿಟಿವಿಟಿ ಬೆಳೆದಿರುತ್ತೆ, ಅದರಿಂದ ಕಾನ್ಫಿಡೆನ್ಸ್ ಲೋ ಆಗ್ತಾ ಇರ್ತದೆ. ಈ ವಯಸ್ಸಾದವ್ರಿಗೆ ಮಾತ್ರ ಈ ಸಮಸ್ಯೆ ಬರ್ತದೋ ಅಥವಾ ಆಲ್ಮೋಸ್ಟ್ ಆಲ್ ಹಿಂದಿನ ಏಜ್ ಕಾನ್ಫಿಡೆನ್ಸ್ ಲೆವೆಲ್ ಸರಿಯಾಗಿರಲ್ಲ. ಅದರಿಂದ ಯಾವಾಗಲೂ ಪರ್ಫಾರ್ಮ್ ಮಾಡಕ್ ಹೋದಾಗ ಮೈಂಡ್ ಸೆಟ್ ಅಲ್ಲಿ ನೆಗೆಟಿವ್ ಥಾಟ್ಸ್ ಇತ್ತು, ಬೇಗ ಔಟ್ ಆಗ್ತೀನೋ, ಡಿಸ್ಚಾರ್ಜ್ ಆಗ್ತೀವಿ, ಈ ಮೈಂಡ್ ಸೆಟ್ ಇಂದ ಅವ್ರದ್ದೇನ್ ಇರೆಕ್ಷನ್ ಬರೋದಿರುತ್ತೆ ಅದು ಹೋಲ್ಡ್ ಮಾಡ್ಲಿಕ್ಕೆ ಆಗ್ತಾ ಇರುತ್ತೆ. ಶೀಘ್ರ ಸ್ಖಲನ ಯಾವ ಕಾರಣಕ್ಕೆ ಆಗುತ್ತೆ ಗೊತ್ತಾ? ಶಿವರಾಜ್ ಜೊತೆ ಡಾಕ್ಟರ್ AD ಬಾಗಲಕೋಟ್. ನೇರ ಮಾತು, ನೇರ ಸಂದರ್ಶನ, ಅತಿ ಶೀಘ್ರದಲ್ಲಿ ಪೂರ್ತಿ ಸಂದರ್ಶನ ಕನ್ನಡ ಜನಶ್ರೀ ನ್ಯೂಸ್ನಲ್ಲಿ ಮಾತ್ರ.